ನಾವು ಈ ವರ್ಷ ಬೇಡ ಬಿಡಪ್ಪ ಅಶೋಕ, ಸುಮ್ಮನೆ ಅಲ್ಲ, ಸುಳ್ಳು ಹೇಳ್ತೀರಲ್ಲ ಸರ್. ಸುಳ್ಳು ಹೇಳಿಲ್ಲ, ಈಗ ಗೆದ್ದಿರೋ ಸುಳ್ಳ ಅಲ್ಲ, 100% ಸುಳ್ಳು. ಯಾಕೆ ಅಂದ್ರೆ ನಾವು 18 ಗೆದ್ದಿದ್ದೀರಿ, 3 ಗೆದ್ದಿರೋದು ನೀವು. ಹೌದಪ್ಪ, 18 ಫ್ರೀ ಕೊಡದೆ 18 ಗೆದ್ದಿದ್ದೀರಿ ನಾವು. ಬೈ ಎಲೆಕ್ಷನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀನೇ ಕೊಟ್ಟಿಲ್ಲ ನಾವು, ಹಂಗೆ 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ ನೀವು. 3ಕ್ಕೆ ಹಿಂಗಂದ್ರೆ ನಾವು ಇನ್ನ 18ಕ್ಕೆ ಹೆಂಗೆ ಹೇಳ್ಬೇಕು ನಾವು? ಆಯ್ತು, ಕೂತ್ಕೋ. ಈಗ 18ಕ್ಕೆ ನೋಡುವ ಏನ್ ಹೇಳ್ಬೇಕಂತೇಳಿ. ನೀವು 18 ಕ್ರಾಸ್ ರಿಪ್ಲೈ ಆಗ್ಲಿ. ಆಯ್ತಯ್ಯ, ಪ್ರತಿಪಕ್ಷ ನಾಯಕರೇ ಮಾತಾಡ್ಬೇಡಿ. ರಿಪ್ಲೈ ಆಗ್ಲಿ. ಅವತ್ತು ಅಷ್ಟೇ ರಿಪ್ಲೈ ಆಗ್ಲಿ. ಅಲ್ಲ ಬೇಡ, ಯಾಕೆ ಇಲ್ಲ ಅವರು ಅವ್ರೇನ್ ಬೇಜಾರು ಮಾಡ್ಕೊಳ್ಳಲ್ಲ. ನಾನ್ ಮಾತಾಡ್ತೀನಿ. ಆಪರೇಷನ್ ಕಮಲ ಮಾಡ್ಕೊಂಡ್ಬಿಟ್ಟು ಅವತ್ತು ಜಮೀರ್ ಅವ್ರೆ, ನೀವು ಈಗ ಮತ್ತೆ ಹಾಗೆ ಎಲ್ಲ ಮಾತಾಡ್ತಾರೆ. ನಡೆದಿದೆ 3 ಜಮೀರ್ ಆಪರೇಷನ್ ಕಮಲ ಮಾಡಿ 18. ಜಮೀರ್ ಅವ್ರೆ ಕೂತ್ಕೊಳ್ಳಿ. ಕಮಲ ಮಾಡಿ 18 ಆಗಿದ್ದು. ಜಮೀರ್ ಅವ್ರೆ, ಇದು ಕಾರಣದಿಂದ ಬಂದಿರೋ 3 ಗೆದ್ದಿದ್ದೀವಿ. ಕಾಂಗ್ರೆಸ್ ಯೋಗೇಶ್ವರ್ ಗೆಲ್ತೀವಿ. ಈಗ 20 ಗೆಲ್ತೀವಿ ನಾವು. ಜಮೀರ್, ನಿಮ್ಗೆ ಯಾವಾಗ್ಲಾದ್ರೂ 2 ಸಾರಿ ಅಧಿಕಾರ ಮಾಡಿದಿರಿ. 2008ರಿಂದ 13, ಆಮೇಲೆ 19ರಿಂದ 23ರವರೆಗೆ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಹೇಳಿ ನೋಡ. ಯಾವತ್ತಾದ್ರೂ 113 ಸ್ಥಾನ ಗೆದ್ದಿದ್ದೀರಿ. ಆಪರೇಷನ್ ಕಮಲ ಎಲ್ಲ ಖರೀದಿ. ಆಪರೇಷನ್ ಕಮಲ ಖರೀದಿ, ಗ್ಯಾರಂಟಿ ಖರೀದಿ, ಬಾಂಬೆ ಟೂರ್. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು, ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಬಂತು? ಗ್ಯಾರಂಟಿ ಬಗ್ಗೆ ವಿಶ್ವಾಸ ಮಾತಾಡ್ತಾರೆ. ಕಂಟ್ರೋಲ್ ಎವ್ರಿವನ್. ನೀವೇ ನಿಂತು ಮಾತಾಡಿದ್ರೆ ಹೇಗೆ? ಓಟ್ ಒತ್ಕೊಳ್ಳಕ್ಕಾಗಲ್ಲ ನಾನೇ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸೋದಿಲ್ಲ, ಯಾಕೆ? ಉಳ್ಕೊಳಕ್ಕೆ. ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ನಿಮ್ಮ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಇದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಮಾತು ಬರೋದಕ್ಕೆ ಎಲ್ಲ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಅಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಆಯ್ತಲ್ಲಪ್ಪ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ನಾವು ಆ ತರ ಆಪರೇಷನ್ ಕಮಲ ಮಾಡಿಲ್ಲ, ಆಪರೇಷನ್ ಕಾಂಗ್ರೆಸ್ ಮಾಡಿಲ್ಲ. ನೀವು 3 ಜನ, ಇಬ್ರು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬ ಅದೇ ಹೋದ್ ಸಾರಿ ಗೆದ್ದಿದ್ದಂತ ಅಭ್ಯರ್ಥಿ ಧರ್ಮಪತ್ನಿ, ಅವರು ಕೊಟ್ಟಿದ್ದದ್ದು. ಅವರು ಗೆದ್ರು, 3 ಜನ ಗೆದ್ರು ಬೈ ಎಲೆಕ್ಷನ್ ನಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸದೆ ಹೋಗಿದ್ರೆ ಗೆಲ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಬಡವರು ಓಟ್ ಹಾಕಕ್ಕೆ ಸಾಧ್ಯ ಆಯ್ತಿತ್ತ? ಆಮೇಲೆ ಈ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ನೇರವಾಗಿ ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿಗಳಿಲ್ಲ, ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ಅಂದ್ಮೇಲೆ ಅನುಷ್ಠಾನ ಸಮಿತಿ ಏನಕ್ಕೆ ಮಾಡ್ತಾರೆ? ಸುನೀಲ್, ಪ್ರತಿಯೊಂದು ಪ್ರಶ್ನೆ ಮಾಡೋದಾಗ್ತದ? ಅನುಷ್ಠಾನ ಆಗಲಿ, ಪರಿಣಾಮಕಾರಿಯಾಗಿ ಅಂತ ಮಾಡಿರೋದು. ಆಯ್ತಾ? ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ. ಒಟ್ಟು ಇದರಿಂದ ಮಾನ್ಯ ಅಧ್ಯಕ್ಷರೇ, ನಾವು
ಅಪಪ್ರಚಾರ ಮಾಡಿ ಗೆದ್ದಿಲ್ಲ, ಜನರಿಗೆ ಸುಳ್ಳು ಹೇಳಿ ಗೆದ್ದಿಲ್ಲ, ಸುಳ್ಳು ಆಪಾದನೆಗಳು ಮಾಡಿ ಗೆದ್ದಿಲ್ಲ. ಇವರು ಇದನ್ನೆಲ್ಲ ಹೇಳಿದ್ರು. ಉಪಚುನಾವಣೆಯಲ್ಲಿ ಈ ಯೋಜನೆಗಳಿಂದ ರಾಜ್ಯ ಬರದಾಗ್ಬಿಟ್ಟದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಏನು ಹೊಡೆದ್ದೆ ಟಾಮ್ ಹೊಡೆದ್ದೆ. ಆ ಟಾಮ್ ಹೊಡೆದ್ರು ಕೂಡ ನಿಮ್ಮ ಸುಳ್ಳು ಆಪಾದನೆಗಳನ್ನು, ಸುಳ್ಳು ಅಪಪ್ರಚಾರವನ್ನು ಜನ ನಂಬಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋತೀರಿ ಅಂತ ಇನ್ನು ಮುಂದೆ ಆದರೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಸರಿ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಳ್ತೀನಿ ನಾನು.